ದಶಮಾಂಶ ಸಂಖ್ಯೆಗಳ ಭಾಗಾಕಾರ ಭಾಗ 1 ಡೆಸಿಮಲ್ ಡಿವಿಷನ್ ಪಾರ್ಟ್ 1. ದಶಮಾಂಶ ಸಂಖ್ಯೆಗಳ ಭಾಗಾಕಾರದ ಮೊದಲ ಭಾಗದಲ್ಲಿ ಮೊದಲು ಒಂದು ದಶಮಾಂಶ ಸಂಖ್ಯೆಯನ್ನು ಪೂರ್ಣ ಸಂಖ್ಯೆಯಿಂದ ಹೇಗೆ ಭಾಗಿಸುವುದು ಎಂದು ನೋಡೋಣ. ಇದಕ್ಕಾಗಿ ಮೊದಲು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 0.8 4ರಿಂದ ಭಾಗಿಸಿ. ದಶಮಾಂಶ ಸಂಖ್ಯೆಗಳನ್ನು ಹೇಗೆ ಭಾಗಿಸುವುದು ಎಂದು ನಮಗೆ ಇನ್ನೂ ತಿಳಿದಿಲ್ಲ, ಆದರೆ ಭಿನ್ನರಾಶಿಗಳನ್ನು ಹೇಗೆ ಭಾಗಿಸುವುದು ಎಂದು ನಮಗೆ ತಿಳಿದಿದೆ. ಆದ್ದರಿಂದ ನಾವು 0.8 4ರಿಂದ ಭಾಗಿಸುವ ಮೂಲಕ ಭಿನ್ನರಾಶಿಯಾಗಿ ಪರಿವರ್ತಿಸುತ್ತೇವೆ. ನಾವು ಅದನ್ನು ಹೇಗೆ ಮಾಡುವುದು? 0.8 10ರ 8 ಭಾಗಕ್ಕೆ ಸಮಾನವಾಗಿರುತ್ತದೆ ಮತ್ತು ನೀವು ಅದನ್ನು 4ರಿಂದ ಭಾಗಿಸಿದಾಗ ನೀವು ಅದನ್ನು 4ನೇ 1 ಭಾಗದಿಂದ ಗುಣಿಸುತ್ತಿದ್ದೀರಿ ಎಂದು ನಿಮಗೆ ತಿಳಿದಿದೆ. 4ಅನ್ನು 1ರಿಂದ ಗುಣಿಸಿದಾಗ 4 ಆಗುತ್ತದೆ ಮತ್ತು 4 2 ಬಾರಿ 8 ಆಗುತ್ತದೆ. ಆದ್ದರಿಂದ ಉತ್ತರವು 10ನೇ 2 ಭಾಗ ಆಗಿರುತ್ತದೆ. ಆದ್ದರಿಂದ ನಾವು 10ರ 2 ದಶಮಾಂಶಕ್ಕೆ ಪರಿವರ್ತಿಸಿದಾಗ ನಮ್ಮ ಉತ್ತರವು 0.2 ಆಗುತ್ತದೆ. ಭಿನ್ನರಾಶಿಗಳಾಗಿ ಪರಿವರ್ತಿಸದೆಯೇ ಭಾಗಾಕಾರವನ್ನು ಮಾಡಲು ಇನ್ನೊಂದು ಮಾರ್ಗವಿದೆ. ನಾವು ಅದನ್ನು ಹೇಗೆ ಮಾಡಬಹುದು? ಇದರಲ್ಲಿ 2 ಹಂತಗಳಿವೆ. ಮೊದಲು ನಾವು ದಶಮಾಂಶ ಬಿಂದುವನ್ನು ಮರೆತು ಅದನ್ನು ಸಾಮಾನ್ಯವಾಗಿ ಭಾಗಿಸುತ್ತೇವೆ ಮತ್ತು ನಾವು ಭಾಗಿಸುವಾಗ ಪೂರ್ಣ ಸಂಖ್ಯೆಯ ಭಾಗಾಕಾರದ ನಂತರ ತಕ್ಷಣವೇ ದಶಮಾಂಶ ಬಿಂದುವನ್ನು ಭಾಗಲಬ್ಧದಲ್ಲಿ ಹಾಕುತ್ತೇವೆ. ಅದು ನಮ್ಮ ಉತ್ತರ ಆಗಿರುತ್ತದೆ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಅದೇ ಉದಾಹರಣೆಯನ್ನು ತೆಗೆದುಕೊಂಡು ಅದನ್ನು ಹೇಗೆ ಮಾಡಲಾಗುತ್ತದೆ ಎಂದು ನೋಡೋಣ. ಹಾಗಾಗಿ ನಾವು 0.8 4ರಿಂದ ಭಾಗಿಸಿದಾಗ ನಾವು ಸಾಮಾನ್ಯವಾಗಿ ಭಾಗಿಸಲು ಪ್ರಾರಂಭಿಸುತ್ತೇವೆ. ಆದ್ದರಿಂದ ನಾವು 4ಅನ್ನು 0ಯಿಂದ ಗುಣಿಸಿದಾಗ ಅದು 0 ಆಗಿರುತ್ತದೆ ಮತ್ತು ನಾವು ಭಾಗಿಸಬೇಕಾದ ಮುಂದಿನ ಸಂಖ್ಯೆ 8. ಆದರೆ 8 ದಶಮಾಂಶ ಬಿಂದುವಿನ ನಂತರ ಇದೆ. ಹಾಗಾದರೆ ನಾವು ಏನು ಮಾಡಬೇಕು? ಭಾಗಲಬ್ಧದಲ್ಲಿ ಮೊದಲು ನಾವು ದಶಮಾಂಶ ಬಿಂದುವನ್ನು ಬರೆಯುತ್ತೇವೆ, ನಂತರ 8ಅನ್ನು ಕೆಳಗೆ ತರುತ್ತೇವೆ. 8 ದಶಮಾಂಶ ಬಿಂದುವಿನ ನಂತರ ಇದೆ. ಆದ್ದರಿಂದ 8ಅನ್ನು ಕೆಳಗೆ ತರುವ ಮೊದಲು ನಾವು ಭಾಗಲಬ್ಧದಲ್ಲಿ ದಶಮಾಂಶ ಬಿಂದುವನ್ನು ಹಾಕಬೇಕು. ಈಗ ಇದನ್ನು 4ರಿಂದ ಭಾಗಿಸೋಣ. 4ಅನ್ನು 2ರಿಂದ ಗುಣಿಸಿದಾಗ 8 ಆಗುತ್ತದೆ ಮತ್ತು ಶೇಷ 0 ದೊರೆಯುತ್ತದೆ. ಆದ್ದರಿಂದ ನಮ್ಮ ಉತ್ತರ 0.2 ಆಗಿದೆ. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 15.4 11ರಿಂದ ಭಾಗಿಸಿ. ಮತ್ತೆ ನಾವು ಎಂದಿನಂತೆ ಭಾಗಿಸಲು ಪ್ರಾರಂಭಿಸುತ್ತೇವೆ. 11ಅನ್ನು 1ರಿಂದ ಗುಣಿಸಿದಾಗ 11 ಬರುತ್ತದೆ. ಆದ್ದರಿಂದ 15ರಿಂದ 11ಅನ್ನು ಕಳೆದಾಗ 4 ಬರುತ್ತದೆ. ಈಗ ಮುಂದಿನ ಅಂಕಿ 4 ಆಗಿದೆ. ಅದು ದಶಮಾಂಶ ಬಿಂದುವಿನ ನಂತರ ಇದೆ. ಹಾಗಾಗಿ ನಾವು 4ಅನ್ನು ಕೆಳಗೆ ತೆಗೆದುಕೊಂಡು ಬರುವ ಮೊದಲು ಭಾಗಲಬ್ಧದಲ್ಲಿ ಒಂದು ದಶಮಾಂಶ ಬಿಂದುವನ್ನು ಹಾಕಬೇಕು. ಇದನ್ನು ಮಾಡಿದ ನಂತರವೇ ಮಾತ್ರ ನಾವು 4ಅನ್ನು ಕೆಳಗೆ ತೆಗೆದುಕೊಂಡು ಬರಬಹುದು. ಆದ್ದರಿಂದ ಈಗ ನಮ್ಮ ಬಳಿ 44 ಇದೆ. 44ಅನ್ನು 11ರಿಂದ ಭಾಗಿಸೋಣ. 11ಅನ್ನು 4ರಿಂದ ಗುಣಿಸಿದಾಗ 44 ಬರುತ್ತದೆ ಮತ್ತು ಶೇಷ 0 ಆಗುತ್ತದೆ. ಆದ್ದರಿಂದ ನಮ್ಮ ಉತ್ತರವು 1.4 ಆಗಿದೆ. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 43.2 5ರಿಂದ ಭಾಗಿಸಬೇಕು. ಈಗ ಇದನ್ನು ಸಾಮಾನ್ಯವಾಗಿ ಭಾಗಿಸಿ. 5ಅನ್ನು 8ರಿಂದ ಗುಣಿಸಿದಾಗ 40 ಬರುತ್ತದೆ. ಶೇಷ 3 ಉಳಿಯುತ್ತದೆ. ಪೂರ್ಣ ಸಂಖ್ಯೆಗಳ ಭಾಗಾಕಾರ ಈಗ ಮುಗಿದಿದೆ. ಆದ್ದರಿಂದ ಈಗ ಭಾಗಲಬ್ಧದಲ್ಲಿ ದಶಮಾಂಶ ಬಿಂದುವನ್ನು ಬರೆಯುತ್ತೇವೆ ಮತ್ತು 2ಅನ್ನು ಕೆಳಗೆ ತೆಗೆದುಕೊಂಡು ಬರುತ್ತೇವೆ. ಈಗ ನಾವು 32ಅನ್ನು 5ರಿಂದ ಭಾಗಿಸೋಣ. 5ಅನ್ನು 6ರಿಂದ ಗುಣಿಸಿದಾಗ 30 ಆಗುತ್ತದೆ ಮತ್ತು ಶೇಷ 2 ಆಗಿದೆ. ಈ ಸಂದರ್ಭದಲ್ಲಿ ನಾವು ಶೇಷ 2ಕ್ಕೆ ನಿಲ್ಲುವುದಿಲ್ಲ.
ಇಲ್ಲಿ ನಾವು ಭಾಗಿಸುತ್ತಿರುವ ಸಂಖ್ಯೆಯ ಕೊನೆಯಲ್ಲಿ ಹೆಚ್ಚುವರಿ ಸೊನ್ನೆಯನ್ನು ಹಾಕುತ್ತೇವೆ. ನಂತರ ನಾವು ಆ ಸೊನ್ನೆಯನ್ನು ಕೆಳಗೆ ತಂದು ಭಾಗಿಸುವುದನ್ನು ಮುಂದುವರಿಸುತ್ತೇವೆ. ದಶಮಾಂಶ ಸಂಖ್ಯೆಯ ಸಂದರ್ಭದಲ್ಲಿ ನಾವು ಇದರ ಕೊನೆಯಲ್ಲಿ ಹೆಚ್ಚುವರಿ ಸೊನ್ನೆಯನ್ನು ಹಾಕಬಹುದು ಮತ್ತು ಇದರಿಂದ ಅದರ ಮೌಲ್ಯ ಬದಲಾಗುವುದಿಲ್ಲ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ನಾವು 20 5ರಿಂದ ಭಾಗಿಸುತ್ತೇವೆ. 5 4ರಿಂದ ಗುಣಿಸಿದಾಗ ಗುಣಲಬ್ಧವು 20ಕ್ಕೆ ಸಮನಾಗಿರುತ್ತದೆ ಮತ್ತು ಶೇಷ ಸೊನ್ನೆಯಾಗಿರುತ್ತದೆ. ಆದ್ದರಿಂದ ನಮ್ಮ ಉತ್ತರ 8.64 ಆಗಿದೆ. ಹಾಗಾದರೆ ನಾವು ಇಲ್ಲಿ ಯಾವ ಹೊಸ ಹಂತವನ್ನು ಕಲಿತಿದ್ದೇವೆ? ನಾವು ಬಲಭಾಗದಲ್ಲಿ ಹೆಚ್ಚುವರಿ ಸೊನ್ನೆಗಳನ್ನು ಸೇರಿಸುತ್ತಲೇ ಹೋಗುತ್ತೇವೆ ಮತ್ತು ಶೇಷ ಸೊನ್ನೆಯಾಗುವವರೆಗೆ ಭಾಗಿಸುತ್ತಲೇ ಇರುತ್ತೇವೆ ಎಂದು ಕಲಿತಿದ್ದೇವೆ.